ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ದಿನ ಬಹಳ ಮುಖ್ಯವಾಗಿ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತ ವಿಶೇಷವಾದ ಒಂದು ವಸ್ತು ಅಂದರೆ, ಸಾಮಾನ್ಯವಾಗಿ ನಾವು ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡುವಾಗ ಗಂಟೆಯ ನಾದವನ್ನು ಬಳಸಿ ನಾವು ಪೂಜೆ ಆರಾಧನೆಯನ್ನು ಮಾಡ್ತಾ ಇರ್ತೀವಿ. ಯಾಕೆ ಈ ಒಂದು ಘಂಟಾನಾದ ಅಂತಕ್ಕಂಥದ್ದು ಬಹಳ ಒಂದು ವೈಶಿಷ್ಟ್ಯತೆ ನಮ್ಮ ಸನಾತನ ಧರ್ಮದಲ್ಲಿ ಕೂಡಿದೆ ಅಂತಂದರೆ, ನೋಡಿ, ಸೌಂಡ್ ಅಂದ್ರೇನು? ವೈಬ್ರೇಷನ್ಸ್. ಸೊ ನಮ್ಮ ಒಂದು ವೈಬ್ರೇಷನ್ಸ್ಗೆ ನಮ್ಮ ಎಲ್ಲ ಚಕ್ರನೂ ಅಲೈನ್ ಮಾಡುವಂತಹ ಕೆಲಸ ಇದು ಮಾಡುತ್ತೆ. ನೀವು ಗಮನಿಸ್ಬೋದು, ಎಷ್ಟೋ ಒಂದು ದೇವಾಲಯಗಳಲ್ಲಿ ತುಂಬ ಜೋರವಾದ ಒಂದು ಘಂಟೆಯ ನಾದ ಅಥವಾ ಒಂದು ಡಮರುವಿನ ಒಂದು ನಾದ ನಮಗೆ ಕಿವಿಗೆ ಬಿದ್ದಾಗ ನಮ್ಮ ಎಲ್ಲ ಒಂದು ಸೆನ್ಸಸ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ಸೆನ್ಸಸ್ಸು ನಮಗೆ ನೀಟಾಗಿ ಅಲೈನ್ ಆಗುತ್ತೆ. ಆವಾಗ ನಮ್ಮ ಜಾಗರೂಕತೆ, ನಮ್ಮ ಬುದ್ಧಿಶಕ್ತಿ ಆಗಿರ್ಬೋದು, ನಮ್ಮ ಎಲ್ಲ 5 ಸೆನ್ಸಸ್ ಅಂತಕ್ಕಂಥದ್ದು ತುಂಬ ಬೇಗ ಅವೇಕನಿಂಗ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಫೋಕಸ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಗಂಟೆಯ ನಾದದಿಂದ ನಾವು ಏನು ಪೂಜೆಯನ್ನು ಮಾಡ್ತಾ ಇದ್ದೀವಿ, ತುಂಬ ಫೋಕಸ್ಡ್ ಆಗಿ ಇರುವಂತಹ ಒಂದು ಕೆಲಸ ಈ ಘಂಟಾನಾದ ಮಾಡುತ್ತೆ ವೀಕ್ಷಕರೇ. ಹಾಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿಯ ನಾವು ಘಂಟನಾದವನ್ನು ಮಾಡಬೇಕು ಆ್ಯಂಡ್ ಆ ಒಂದು ಗಂಟೆಯ ಒಂದು ಟಿಪ್ಪಲ್ಲಿ ಯಾವ ಒಂದು ದೈವನ ಇರಬೇಕು ಅಂತ ಈ ಥರ ಸುಮಾರು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ನೋಡಿ, ಗಂಟೆ ನಾದ ಅಂತ ಬಂದರೆ ನಿಮಗೆ ಅಫ್ಕೋರ್ಸ್ ಮಾರ್ಕೆಟಲ್ಲಿ ವಿಧವಾದ ನಿಮಗೆ ಸಿಲ್ವರಲ್ಲಿ ಸಿಗುತ್ತೆ, ಗಾಜಿನಲ್ಲಿ ಸಿಗುತ್ತೆ, ಈ ಥರ ಸುಮಾರು ಗಂಟೆಗಳು ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಹನುಮಂತರು ಏನಾದರೂ ಘಂಟಾನಾದದ ಒಂದು ಟಿಪ್ಪಲ್ಲಿದ್ದಾಗ ಆ ಒಂದು ವೈಬ್ರೇಷನ್ಸ್ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಈ ಘಂಟಾನಾದ ಮಾಡೋದ್ರಿಂದ ಅದು ಹೊರಗಡೆ ಹೊರಟು ಹೋಗುತ್ತೆ. ಅದಕ್ಕೆ ನೋಡಿ, ನಕಾರಾತ್ಮಕ ಶಕ್ತಿಗಳಿಗೆ ಘಂಟಾನಾದ ಅಂತಕ್ಕಂಥದ್ದು ಅಥವಾ ಸೌಂಡ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಹೆಚ್ಚಾಗಿ ಬರೋದಿಲ್ಲ, ಅವು ಅದನ್ನು ತಡೆಯೋದಿಲ್ಲ. ಸೊ ತುಂಬ ಬೇಗ ಅದರಿಂದ ದೂರ ಹೋಗೋದಕ್ಕೆ ಬಯಸ್ತವೆ. ಸೊ ಅದೇ ರೀತಿ ಪ್ರತಿನಿತ್ಯ ನಾವು ನಮ್ಮ ಮನೆಯಲ್ಲಿ ಘಂಟಾನಾದದಿಂದ ಪೂಜೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ವೈಬ್ರೇಷನ್ಸ್ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಅದು ಬೇಗನೆ ನಿಮಗೆ ಮನೆಯಿಂದ ಆಚೆ ಹೋಗುತ್ತೆ, ಬೇಗ ನಿಮಗೆ ನೆಗೆಟಿವಿಟಿಯಿಂದ ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಇವಾಗ ನೀವು ಎಷ್ಟೋ ಜನ ಕೇಳ್ತೀರಾ, ಹಿತ್ತಾಳೆದು ಬಳಸ್ಲಾ, ತಾಮ್ರದ ಬಳಸ್ಲಾ ಅಥವಾ ಬೆಳ್ಳಿದು ಬಳಸ್ಲಾ, ಅಥವಾ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ದಂಗೆ ಗಾಜಿನ ಒಂದು ಗಂಟೆ ಸಹ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಯಾವುದೇ ಒಂದು ಲೋಹದಿಂದ ಮಾಡಿರ್ತಕ್ಕಂಥ ಪಂಚಲೋಹ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು, ಯಾವುದೇ ಒಂದು ಸಿಲ್ವರ್ ಅಥವಾ ಏನೇ ಒಂದು, ದಟ್ ಡಸಂಟ್ ಮ್ಯಾಟರ್. ಸೊ ನೀವು ಆ ಒಂದು ಘಂಟಾನಾದದಿಂದ ಪೂಜಾ ಕೋಣೆಯಲ್ಲಿ ನೀವು ಬಳಸೋದ್ರಿಂದ ನಿಮಗೆ ಅತ್ಯುತ್ತಮವಾದ ಒಂದು ಫಲ ಅಂತಕ್ಕಂಥದ್ದು ಸಿಗುತ್ತೆ. ಯಾರಿಗೆಲ್ಲ ಈ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಅಥವಾ ಮನೆಯಲ್ಲಿ ಯಾಕೋ ತುಂಬ ಕಿರಿಕಿರಿ ಆಗ್ತಾ ಇದೆ, ಏನೋ ಗೊತ್ತಿಲ್ಲ, ಏನೋ ಒಂದು ಇರೋ ಥರ ಆಗ್ತಾ ಇದೆ, ಅಥವಾ ಕೆಲವು ನೆರಳುಗಳು ಕಾಣಿಸ್ತಾ ಇದೆ, ಈ ಥರ ಕೆಲವ್ರು ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ. ನನ್ನ ಹತ್ರ ಬಂದಿರೋರು ಸಹ ಸುಮಾರು ಜನ ಈ ಒಂದು ವಿಚಾರವನ್ನು ನೀವು ಶೇರ್ ಮಾಡ್ಕೊಂಡಿದ್ರೆ, ಕೆಲವರು ಫೋಟೋಸ್ ಸಹ ತೋರಿಸಿದ್ದೀರಾ. ನೋಡಿ ಮೇಡಮ್, ಏನೋ ಒಂದು ಶ್ಯಾಡೋ ಥರ ಇದೆ, ನನಗೆ ಯಾಕೋ ಗೊತ್ತಿಲ್ಲ, ಅದು ನನಗೆ ಎಲ್ಲಿ ಹೋದ್ರೂ ನನಗೆ ಹಿಂಬಾಲಿಸುತ್ತೆ, ಯಾರೋ ಇರೋ ಥರ ನನಗೆ ಫೀಲ್ ಆಗುತ್ತೆ. ಸೊ ಈ ರೀತಿಯ ಒಂದು ಘಂಟೆನಾದದಿಂದ ನಿಮಗೆ ಈ ಥರ ಏನಾದರೂ ಸಮಸ್ಯೆಗಳಂತಕ್ಕಂಥದ್ದಿದ್ರೆ ಖಂಡಿತವಾಗ್ಲೂ ನಿಮ್ಮ ಅದರಿಂದ ದೂರ ಆಗಬಹುದು. ಸೊ ಗಂಟೆಯ ನಾದ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಇದು ಬಂದ್ಬಿಟ್ಟು ನೋಡಿ ವೀಕ್ಷಕರೇ, ಒಂದು ಗಾಜಿನಿಂದ ಮಾಡಿಲ್ಪಟ್ಟಂತ ಒಂದು ಗಂಟೆಯ ನಾದ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಗಂಟೆಯನ್ನು ನೀವು 4 ದಿಕ್ಕಿನಲ್ಲಿ ನಿಮ್ಮ ಸುತ್ತಮುತ್ತ ಈ ಥರ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸುತ್ತಮುತ್ತ ಏನಾದರೂ ನೆಗೆಟಿವ್ ವೈಬ್ರೇಷನ್ಸ್ ಇದ್ದರೆ ಅದು ತಕ್ಷಣಕ್ಕೆ ನಿಮಗೆ ದೂರ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ, ದೇವರ ಕೋಣೆಯಲ್ಲಲ್ದೇನೆ
ನಿಮ್ಮ ಒಂದು ರೂಮ್ನಲ್ಲಿ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತೀರಾ, ವರ್ಕ್ ಮಾಡ್ತೀರಾ, ಆ ಜಾಗದಲ್ಲೂ ಸಹ ಈ ರೀತಿಯ ಒಂದು ಗಂಟವನ್ನು ಇಟ್ಕೊಂಡು ನೀವು ಈ ರೀತಿ ಪ್ರತಿ ಸಲ ಅಥವಾ ನಿಮಗೆ 1 ಅವರ್ಗೊಮ್ಮೆ ಅಥವಾ 2 ಅವರ್ಗೊಮ್ಮೆ ನಿಮ್ಗೆ ಏನಾದ್ರು ತುಂಬ ಎನರ್ಜಿ ಡ್ರೈನ್ ಆಗ್ತಾ ಇದೆ, ಲೋ ಫೀಲ್ ಆಗ್ತಾ ಇದೆ ಅಂದರೆ ಒಮ್ಮೆ ಇದನ್ನು ಟ್ರೈ ಮಾಡಿ. ಸೊ ದಟ್ ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಎನರ್ಜಿ ಅಂತಕ್ಕಂಥದ್ದು ಕ್ಲೆನ್ಸ್ ಆಗುತ್ತೆ. ಹಾಗೆ ನಾವು ಟ್ಯಾರೋ ರೀಡಿಂಗ್ ಮಾಡ್ತಾ ಇರ್ತೀವಿ. ಸೊ ಟ್ಯಾರೋ ರೀಡಿಂಗ್ ಮಾಡೋವಾಗ್ಲೂ ಸಹ ನಮಗೆ ಸುಮಾರು ನಕಾರಾತ್ಮಕ ಶಕ್ತಿ ಅಂತಕ್ಕಂಥದ್ದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಆಗ ಈ ರೀತಿಯ ಒಂದು ನಾದವನ್ನು ನಾವು 4 ದಿಕ್ಕಿನಲ್ಲಿ ಅದನ್ನ ಶಬ್ದದ ಮುಖಾಂತರ ನಾವು ಕ್ಲೆನ್ಸ್ ಮಾಡಿದಾಗ ಬಹಳ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗುತ್ತೆ ವೀಕ್ಷಕರೇ. ಸೊ ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ. ಸೊ ನಿಮಗೆ ಯಾರೆಲ್ಲ ಒಂದು ರೀತಿ ಯಾವುದೆಲ್ಲ ನಕಾರಾತ್ಮಕ ಎಕ್ಸ್ಪೀರಿಯನ್ಸಸ್ ಆಗಿದೆ, ಅದಕ್ಕೆ ನೀವು ಯಾವ ಸ್ಟೆಪ್ ತಗೊಂಡ್ರಿ, ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಇಂಥದ್ದೇ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ. ನಮಸ್ತೆ. ಹರೇ ಕೃಷ್ಣ.